ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ಮಡಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಹಾಸನಾಂಬ ದೇವಿಯ ಕಥೆ ಹೇಳಕ್ಕಂತ ಬಂದಿದ್ದೀನಿ. ಸೊ ನೀವೇನಾದರೂ ಹಾಸನಾಂಬಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಮೊದಲು ದೇವಿ ದರ್ಶನ ಮಾಡಿ, ಆಮೇಲೆ ದೀಪಗಳ ದರ್ಶನ ಮಾಡಿ, ಆಮೇಲೆ ಸೊಸೆ ಕಲ್ಲು ಅಂತ ಇದೆ. ಆ ಗರ್ಭಗುಡಿ ಒಳಗಡೆನೆ ಕೆಳಗಡೆ ಸೊಸೆ ಕಲ್ಲು ಅಂತ ಇದೆ. ಸೊ ಅದ್ರದ್ದು ದರ್ಶನ ಮಾಡಿ, ಮತ್ತು ಕಳ್ಳಪ್ಪನ ಗುಡಿ ಅಂತ ಇದೆ. ಸೊ ಆ ಗುಡಿಯ ದರ್ಶನ ಕೂಡ ಮಾಡಿ. ಸೊ ಇದರೆಲ್ಲದರ ಹಿಂದೆ ಕೆಲವೊಂದು ಪೌರಾಣಿಕ ಕಥೆಗಳಿದ್ದಾವೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಸನಕ್ಕೆ ಹಾಸನಾಂಬ ದೇವಿ ಬಂದಿದ್ದು ಹೇಗೆ, ಸೊ ಇದ್ರ ಬಗ್ಗೆ ಹೇಳೋಣ. ಸೊ ಏನಂದರೆ, ಅಂಧಕಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಸೊ ಅವನು ಬ್ರಹ್ಮದೇವರಿಂದ ಒಂದು ವರನ ಪಡೆದ್ಬಿಟ್ಟು ಭೂಲೋಕಕ್ಕೆ ಬಂದು ಅಲ್ಲಿ ಎಲ್ರಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾನೆ. ಋಷಿ ಮುನಿಗಳು ಏನಾದರೂ ಯಾಗಗಳನ್ನ ಮಾಡ್ತಾ ಇದ್ರೆ ಯಾಗಗಳಿಗೆ ಭಂಗ ಮಾಡ್ತಾ ಇರ್ತಾನೆ, ಮತ್ತು ದೇವತೆಗಳಿಗೂ ಕೂಡ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ಸೊ ಇದರಿಂದ ಬೇಸತ್ತ ದೇವತೆಗಳೆಲ್ಲ ಶಿವನ ಹತ್ರ ಹೋಗ್ಬಿಟ್ಟು ಇದಕ್ಕೆ ಏನಾದರೂ ಪರಿಹಾರ ಕೊಡಿ ಅಂತ ಕೇಳ್ಕೊತಾರೆ. ಸೊ ಆವಾಗ ಅಂಧಕಾಸುರನ ಜೊತೆ ಯುದ್ಧ ಮಾಡೋಕ್ಕೆ ಶಿವನೇ ಖುದ್ದಾಗಿ ಭೂಲೋಕಕ್ಕೆ ಬರ್ತಾನೆ. ಯುದ್ಧ ಮಾಡಬೇಕಾದ್ರೆ ಅಂಧಕಾಸುರನಿಂದ ಬಂದಂಥ ಒಂದೊಂದು ಹನಿ ರಕ್ತ ಏನಾದರೂ ಭೂಮಿನ ಟಚ್ ಮಾಡಿದ್ರೆ ಆ ಒಂದೊಂದು ರಕ್ತ ಹನಿಯಿಂದ ಒಬ್ಬೊಬ್ಬ ಹೊಸ ಅಂಧಕಾಸುರ ಹುಡ್ಕೊತಾ ಇದ್ದಂತೆ. ಸೊ ಇಷ್ಟೊಂದು ಅಂಧಕಾಸುರನ್ನ ನಾನು ಯಾವ ರೀತಿ ಸಂಹಾರ ಮಾಡಲಿ ಅಂತ ಶಿವ ಯೋಚನೆ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ಕಂಡ ಪಾರ್ವತಿಯು ನಾರದ ಮಹರ್ಷಿಗಳ ಸಲಹೆ ಅಂತೆ ದೇವತೆಗಳ ಅಂಶಗಳಿಂದ ಸಪ್ತ ಮಾತೃಕೆಯರನ್ನು ಸೃಷ್ಟಿ ಮಾಡಲು ಓಡ್ತಾಳೆ. ಸೊ ಅದೇ ರೀತಿ ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಿಣಿ, ಶಿವನ ಶಕ್ತಿ ರೂಪವಾಗಿ ಮಹೇಶ್ವರಿ, ವಿಷ್ಣುವಿನ ಶಕ್ತಿ ರೂಪವಾಗಿ ವೈಷ್ಣವಿ, ಷಣ್ಮುಖನ ಶಕ್ತಿ ರೂಪವಾಗಿ ಕೌಮಾರಿ, ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿ, ವರಾಹಿ ಶಕ್ತಿ ರೂಪವಾಗಿ ವರಾಹಿ, ಹಾಗೂ ಪಾರ್ವತಿಯ ಶಕ್ತಿ ರೂಪವಾಗಿ ಸ್ವಯಂ ಚೌಡೇಶ್ವರಿಯನ್ನು ಸೃಷ್ಟಿಸಿ ಅಂಧಕಾರನನ್ನು ಸಂಹರಿಸಲು ಭೂಲೋಕಕ್ಕೆ ಕಳಿಸ್ತಾರೆ. ಸೊ ಅದೇ ರೀತಿ ಆ 7 ಸಪ್ತಮಾತೃಕೆಯರು ಕೂಡ ಶಿವನೊಂದಿಗೆ ಕೈ ಜೋಡಿಸಿ ತಮ್ಮ ನಾಲ್ಗೆಯನ್ನು ಹಾಸಿಗೆಯಂತೆ ಹಾಸ್ತಾರೆ. ಹಾಸ್ಬಿಟ್ಟು ಅದ್ರ ಮೇಲ್ಗಡೆ ಅಂಧಕಾಸುರನ ಮಲಗಿಸಿ ಶಿವ ತನ್ನ ತ್ರಿಶೂಲದಿಂದ ಆ ಅಂಧಕಾಸುರನನ್ನು ಸಂಹಾರ ಮಾಡ್ತಾನೆ. ಸೊ ಇದನ್ನೆಲ್ಲ ಕಂಡ ದೇವತೆಗಳು ನಿಟ್ಟುಸಿರು ಬಿಟ್ಬಿಟ್ಟು ಈ ಸಪ್ತಮಾತೃಕೆಯರ ಶಕ್ತಿಗೆ ಮೆಚ್ಚಿ ಇನ್ನು ಮುಂದೆ ಭೂಲೋಕದಲ್ಲಿ ಈ ಥರ ಅಂಧಕಾಸುರ ಅಂತ ವ್ಯಕ್ತಿ ಬರಲೇಬಾರ್ದು, ಸೊ ಆ ಥರ ನೀವು ನೋಡ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನ ಆ ಸಪ್ತಮಾತೃಕೆಯರನ್ನ ಭೂಲೋಕದಲ್ಲೇ ನೆಲೆಸಿ ಅಂತ ಹೇಳ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಸಪ್ತಮಾತೃಕೆಯರು ಭೂಲೋಕದಲ್ಲೇ ನೆಲೆಸಲು ತೀರ್ಮಾನಿಸಿ ಉತ್ತರದಿಂದ ದಕ್ಷಿಣದ ಕಡೆಗೆ ತಮ್ಮ ಪ್ರಯಾಣನ ಬೆಳೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ಒಂದು ಸುಂದರವಾಗಿರೋ ಒಂದು ಪ್ರದೇಶನ ನೋಡಿಬಿಟ್ಟು ಸೊ ನಾವು ಇಲ್ಲೇ ನೆಲೆಸೋಣ ಅಂತ ಅಂದ್ಬಿಟ್ಟು ಅವರು ತೀರ್ಮಾನ ಮಾಡ್ತಾರೆ. ಸೊ ಸಪ್ತ ಮಾತೃಕೆಯರಲ್ಲಿ ಮೂವರಾದಂತಹ ಇಂದ್ರಾಣಿ, ಕೌಮಾರಿ ಮತ್ತು ವರಾಹಿ, ಈ ಮೂವರು ಸಪ್ತ ಮಾತೃಕೆಯರು ಜಲದಲ್ಲಿ ಅಂದರೆ ಒಂದು ಕಲ್ಯಾಣಿನಲ್ಲಿ ಜಲವಾಸಿಯಾಗಿ ನೆಲೆಸ್ತಾರೆ. ಅದೇ ರೀತಿ ಬ್ರಾಹ್ಮಿಣಿ, ವೈಷ್ಣವಿ, ಮಹೇಶ್ವರಿ ಈ ಮೂವರು ಆ ಕಲ್ಯಾಣಿಯ ಪಕ್ಕದಲ್ಲೇ ಉತ್ತದ ರೂಪದಲ್ಲಿ ನೆಲೆಸ್ತಾರೆ. ಆದರೆ ಚಾಮುಂಡೇಶ್ವರಿ ದೇವಿಯು ಆ ಜಾಗದಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸ್ಬಿಟ್ಟು ಅಲ್ಲಿರುವಂತಹ ಭಕ್ತಾದಿಗಳ ಕಷ್ಟಗಳನ್ನ ಸರಿ ಮಾಡ್ತಾ ಇದ್ದಾರೆ. ಹೀಗೆ ಮುಂದುವರಿಬೇಕಾದ್ರೆ 11ನೇ ಶತಮಾನದ ಕಾಲಘಟ್ಟದಲ್ಲಿ ಚೋಳರ ಆಳ್ವಿಕೆ ಬರುತ್ತೆ. ನಂತರ ಹೊಯ್ಸಳರ ವಿಷ್ಣುವರ್ಧನ ಬಂದ್ಬಿಟ್ಟು ಆ ಚೋಳರನ್ನು ಸದೆ ಬಡ್ಬಿಟ್ಟು ಸಂಜೀವ ಕೃಷ್ಣಪ್ಪ ನಾಯಕ ಅವ್ರನ್ನ ಈ ಪ್ರಾಂತ್ಯನ ನೀನು ನೋಡ್ಕೊ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಕೊಡ್ತಾರೆ. ಸೊ ಅದೇ ರೀತಿ ಕೃಷ್ಣಪ್ಪ ನಾಯಕ ಸುಮಾರು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ನಂತರ ಅವರು ಏನೋ ಕೆಲಸ ಬಂತು ಅಂತ ಕುದುರೆನ ಹತ್ಬಿಟ್ಟು ಅವರು ಪ್ರಯಾಣನ ಮಾಡ್ತಾ ಇರ್ತಾರೆ. ಸೊ ಪ್ರಯಾಣ ಮಾಡಬೇಕಾದ್ರೆ ಅವ್ರ ಎದುರುಗಡೆ ಒಂದು ಮೊಲ ಬರುತ್ತೆ. ಸೊ ಅದು ಒಂದು ಅಶುಭದ ಸಂಕೇತ ಆಗಿರುತ್ತೆ. ಸೊ ಇದನ್ನು ಕಂಡಂಥ ಕೃಷ್ಣಪ್ಪ ನಾಯಕ ಸೊ ಏನೋ ನಮ್ಮ ನಾಡಿಗೆ ತೊಂದರೆ ಇದೆ ಅಂತ ಅಂದ್ಬಿಟ್ಟು ಆ ಪ್ರಾಂತ್ಯನ ತೊರೆದ್ಬಿಟ್ಟು ಬೇರೆ ಪ್ರಾಂತ್ಯಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಆವಾಗ ಹಾಸನಾಂಬ ದೇವತೆಗಳು ಕೃಷ್ಣಪ್ಪ ನಾಯಕನ ಕನಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಸೊ ನೀನು ಎಲ್ಲೂ ಹೋಗಬೇಡ, ಸೊ ಇಲ್ಲೇ ಇರು, ನಾವು ನಿಮ್ಮನ್ನು ಕಾಪಾಡ್ತೀವಿ, ಸೊ ನೀನು ನನಗೊಂದು ಗುಡಿ ಕೊಟ್ಕೊಡು ಅಂತ ಅಂದ್ಬಿಟ್ಟು ಕೃಷ್ಣಪ್ಪ ನಾಯಕನ ಹತ್ರ ಕೇಳ್ತಾರೆ ದೇವತೆಗಳು. ಸೊ ಅದೇ ರೀತಿ ಕೃಷ್ಣಪ್ಪ ನಾಯಕ ಆ ಕಲ್ಲುಗಳನ್ನ ಹುಡುಕ್ಬಿಟ್ಟು ಅಲ್ಲಿ ಒಂದು ಗುಡಿನ ಕಟ್ಬಿಟ್ಟು ಹಾಸನಾಂಬ ಅಂತ ಅಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತಾನೆ. ಸೊ ಹಾಸನಾಂಬ ಅಂತ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಅವತ್ತಿನಿಂದ ಹಾಸನ ಅಂತ ಒಂದು ಹೆಸರು ಬಂತು. ಸೊ ಈ ರೀತಿ ಹಾಸನಾಂಬ ದೇವಿಯರು ಹಾಸನಾಂಬಕ್ಕೆ ಬಂದು ನೆಲೆಸಿದ್ದಾರೆ. ಹಾಸನಾಂಬ ದೇವಿಗಳ ಪವಾಡಗಳಿದ್ದಾವೆ. ಸೊ ಅದನ್ನು ಹೇಳೋದಾದರೆ
ಒಂದು ಮನೆಯಲ್ಲಿ ಅತ್ತೆ ಸೊಸೆ ಇರ್ತಾರೆ. ಸೊ ಸೊಸೆಗೆ ಎಷ್ಟೋ ವರ್ಷಗಳಾದರೂ ಸಂತಾನ ಭಾಗ್ಯ ಇರೋದಿಲ್ಲ. ಸೊ ಸಂತಾನ ಭಾಗ್ಯ ಇಲ್ಲ ಅಂತ ಅಂದ್ಬಿಟ್ಟು ಆ ಅತ್ತೆ ಡೈಲಿ ಬೈತಾ ಇರ್ತಾಳೆ, ಡೈಲಿ ಹೊಡಿತಾ ಇರ್ತಾಳೆ, ಫುಲ್ ಏನೇನೋ ಹೇಳ್ತಾ ಇರ್ತಾಳೆ. ಸೊ ಇದರಿಂದ ಬೇಸತ್ಬಿಟ್ಟು ಸೊಸೆ ಡೈಲಿ ಹಾಸನಾಂಬ ದೇವಿ ಹತ್ರ ಬರ್ತಾ ಇರ್ತಾಳೆ, ತನ್ನ ಕಷ್ಟನ ಹಾಸನಾಂಬ ತಾಯಿ ಹತ್ರ ಹೇಳ್ಕೊತಾ ಇರ್ತಾಳೆ. ಸೊ ಅದೇ ರೀತಿ ಒಂದಿನ ಆ ಅತ್ತೆ ಆ ಸೊಸೆನ ಹಿಂಬಾಲಿಸ್ಕೊಂಡು ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಇವಳು ಅಂತ. ಸೊ ಅವಳು ದೇವಿ ಹತ್ರ ಬಂದ್ಬಿಟ್ಟು ತನ್ನ ಕಷ್ಟನ ಹೇಳ್ಕೊತಾ ಇರ್ತಾಳೆ. ಸೊ ಅತ್ತೆ ಬಂದ್ಬಿಟ್ಟು, ಸೊ ನೀನು ಇಲ್ಲಿ ಏನು ಮಾಡ್ತಿದ್ಯಾ, ಮನೆಯಲ್ಲಿ ಅಷ್ಟೊಂದು ಕೆಲಸ ಇದೆ, ಇಲ್ಲಿ ಕೆಲಸ ಮಾಡಿದ್ಬಿಟ್ಟು ಇಲ್ಲಿ ಬಂದು ಕೂತಿದ್ಯಲ್ಲ ಹಾಗೆ ಹೇಗೆ ಅಂದ್ಬಿಟ್ಟು ಅಲ್ಲಿ ಒಂದು ಕುಂಕುಮದ ಬಟ್ಲಿರುತ್ತೆ, ಅದನ್ನು ತೊಗೊಂಡ್ಬಿಟ್ಟು ಅವಳು ಹಣೆಗೆ ಹೊಡಿತಾಳೆ. ಸೊ ಆ ನೋವನ್ನ ಸಹಿಸ್ಕೊಳಕ್ಕಾಗ್ದಳೆ ಸೊಸೆ ಹಾಸನಾಂಬ ದೇವಿಯ ಮೊರೆ ಹೋಗ್ತಾಳೆ. ಸೊ ಆವಾಗ ಹಾಸನಾಂಬ ತಾಯಿ ಪ್ರತ್ಯಕ್ಷಳಾಗ್ಬಿಟ್ಟು ಆ ಅತ್ತೆಗೆ ಶಾಪ ಕೊಡ್ತಾಳೆ, ನೀನು ಪಿಚಾಚಿ ಆಗಿಬಿಟ್ಟು ಸುತ್ತಾಡು, ಸೊ ಎಲ್ಲ ಜನಗಳು ನಿನ್ನನ್ನು ಹಾಡ್ಕೊಳ್ಳಿ ಅಂತ ಒಂದು ಶಾಪನ ಕೊಡ್ತಾಳೆ. ಸೊ ಆ ಸೊಸೆಗೆ ನೀನು ನನ್ನ ಜೊತೆನೇ ಇರು ಅಂತ ಅಂದ್ಬಿಟ್ಟು ಆ ಗರ್ಭಗುಡಿ ಒಳಗಡೆ ಕಲ್ಲಿನ ರೂಪ ಮಾಡಿಬಿಟ್ಟು ಇಡ್ತಾರೆ ಆ ತಾಯಿ. ಸೊ ಅದನ್ನೇ ಇವತ್ತಿನ ಸೊಸೆ ಕಲ್ಲು ಅಂತ ಕರೀತಾರೆ. ಸೊ ಆ ಸೊಸೆ ಕಲ್ಲು ವರ್ಷಕ್ಕೆ ಒಂದ್ಸಲ ತಾಯಿಗೆ ಹತ್ರ ಆಗ್ತಾ ಇರುತ್ತಂತೆ. ಸೊ ಅದೇನಾದರೂ ಹತ್ರ ಆಗಿ ಹಾಸನಾಂಬ ತಾಯಿಯ ಪಾದಕ್ಕೆ ಸ್ಪರ್ಶ ಮಾಡ್ತಂದ್ರೆ ಕಲಿಯುಗದ ಅಂತ್ಯ ಆಗುತ್ತೆ ಅಂತ ಕೆಲವೊಂದು ಪುರಾಣ ಕಥೆಗಳು ಹೇಳ್ತವೆ. ಸೊ ಇದು ಸೊಸೆ ಕಲ್ಲಿನ ಬಗ್ಗೆ ಆಯಿತು. ಇನ್ನೊಂದು ಪವಾಡನ ಹೇಳೋದಾದರೆ, ಊರಿನ ಜನರು ಅಂದರೆ ಹಾಸನದ ಜನರೆಲ್ಲ ತಾವು ದುಡ್ದಂತಹ ಸಂಪತ್ತಿಂದ ಕೆಲವೊಂದು ಚಿನ್ನಾಭರಣಗಳನ್ನ ಮಾಡಿ ದೇವಿಗೆ ಅರ್ಪಿಸ್ತಾ ಇರ್ತಾರೆ, ಹಾಸನಾಂಬ ದೇವಿಗೆ. ಸೊ ಇದನ್ನು ಕಂಡಂತಹ 4 ಕಳ್ಳರು ಬೇಗ ಶ್ರೀಮಂತರ ಆಗ್ಬೋದು, ಆ ಕಲ್ಲಿಗೆ ಏನಕ್ಕೆ ಬೇಕು ಆಭರಣಗಳು ಅಂತ ಅಂದ್ಬಿಟ್ಟು ಆ ದೇವಿ ಹತ್ರ ಬಂದ್ಬಿಟ್ಟು ಅದನ್ನು ಆ ಆಭರಣಗಳನ್ನ ಕಳ್ತನ ಮಾಡೋಕ್ಕಂತ ಬರ್ತಾರೆ. ಸೊ ಅದನ್ನು ನೋಡಿದಂತಹ ದೇವಿ ಪ್ರತ್ಯಕ್ಷಳಾಗ್ಬಿಟ್ಟು, ನೀವು ಯಾವ ರೀತಿ ನಮ್ಮ ಕಲ್ಲಿಗೆ ಹಾಕಬೇಕು ಆಭರಣ ಅಂತ ಅಂದ್ರೋ ಅದೇ ರೀತಿ ನೀವು ಕಲ್ಲಾಗಿ ಅಂತ ಅಂದ್ಬಿಟ್ಟು ಆ 4 ಕಳ್ಳರನ್ನ ಕಲ್ಲಾಗಿ ಮಾಡ್ತಾರೆ ಆ ತಾಯಿ. ಸೊ ಇದನ್ನು ಕಂಡಂತಹ ಕೃಷ್ಣಪ್ಪ ನಾಯಕ ಆ ಕಳ್ಳರಿಗೂ ಸಹ ಒಂದು ಗುಡಿನ ಕಟ್ಬಿಟ್ಟು ಆ ಗುಡಿಗೆ ಕಳ್ಳಪ್ಪನ ಗುಡಿ ಅಂತ ಹೆಸರು ಕೂಡ ಇಡ್ತಾರೆ. ಸೊ ಅದನ್ನು ಯಾಕೆ ಅಂದರೆ, ಯಾರು ಈ ದೇವಿಗೆ ಈ ಥರ ಮಾಡ್ಬೇಕಂತ ಅವ್ರಿಗೆ ಒಂದು ಪಾಠ ಆಗಲಿ ಅನ್ನೋ ಥರ ಒಂದು ಗುಡಿನ ಕಟ್ಬಿಟ್ಟು ಕಳ್ಳಪ್ಪನ ಗುಡಿ ಅಂತ ಹೆಸರಿಡ್ತಾರೆ. ಸೊ ಅದೇ ಇಂದಿನ ಕಳ್ಳಪ್ಪನ ಗುಡಿ ಅಂತ. ಜಾಕಿ ಬಾಯ್ ಕಡೆ. ಸೊ ಅದೇ ಇಂದಿನ ಕಳ್ಳಪ್ಪನ ಗುಡಿ ಅಂತ ಸ್ಥಾಪಿತ ಆಗಿರುವಂಥದ್ದು. ಸೊ ಹಾಗೆ ಕಾಲಕ್ರಮೇಣ ಹಾಸನಾಂಬ ದೇವತೆಗಳು ಭಕ್ತರ ಕಷ್ಟಗಳನ್ನ ಈಡೇರಿಸ್ತಾ ಬರ್ತಾಯಿದ್ರು. ಸೊ ಒಂದ್ಸಲ ಅವರು ಹಾಗೆ ಮನೆಗೆ ಹೋಗ್ಬಿಟ್ಟು ಅವ್ರ ಕಷ್ಟಗಳನ್ನ ಏನು ಕಷ್ಟ ಇದೆ ಅಂತ ನೋಡೋಣ ಅಂತ ಖುದ್ದಾಗಿ ಮನೆಗೆ ಭೇಟಿ ಕೊಡೋಕ್ಕಂತ ಬರ್ತಾರೆ. ಸೊ ಆ ಸಮಯದಲ್ಲಿ ಅವ್ರಿಗೆ ಒಗ್ಗರಣೆ ಘಾಟು ಮತ್ತು ಮೆಣಸಿನ್ಕಾಯಿ ಕುಡ್ತಿರೋ ಅಂಥ ಘಾಟು, ಒಗ್ಗರಣೆ ಘಾಟು ಇದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಮಗೆ ಯಾಕೋ ಇಲ್ಲಿ ಮನಃಶಾಂತಿ ಇಲ್ಲ ಅಂತ ಅಂದ್ಬಿಟ್ಟು ಆ ಜಾಗನ ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾರೆ. ಸೊ ಭಕ್ತಾದಿಗಳ ಭಕ್ತಿಗೆ ಸಿಲುಕ್ಬಿಟ್ಟು ಸೊ ಅವರು ಭಕ್ತಾದಿಗಳ ಜೊತೆನೇ ಒಂದು ಒಪ್ಪಂದಕ್ಕೆ ಬರ್ತಾರೆ. ಸೊ ಏನಂದರೆ, ನವಮಿ ನಂತರ ಏನು ಬಲಿಪಾಡ್ಯಮಿ ಬರುತ್ತೆ. ಸೊ ಬಲಿಪಾಡ್ಯಮಿ ಆದ ಮಾರನೇ ದಿನ ಈ ದೇವಾಲಯದ ಬಾಗಿಲನ್ನ ಮುಚ್ಚಿ ನಂತರ ಬರುವಂತಹ ಒಂದು ಆಶ್ವಿಜ ಮಾಸ ಅಂತ ಏನು ಬರುತ್ತೆ, ಆಶ್ವಿಜ ಮಾಸದಲ್ಲಿ ಬಂದಂತಹ ಹುಣ್ಣಿಮೆಯ ನಂತರ ಗುರುವಾರ ಬರುತ್ತಲ್ಲ, ಆ ಗುರುವಾರ ಬಾಗಿಲನ್ನ ಓಪನ್ ಮಾಡಿ. ಸೊ ಆವಾಗ ನೀವು ಶಿಸ್ತಿನಿಂದ ಭಕ್ತಿಯಿಂದ ನನ್ನ ಪೂಜೆ ಮಾಡಿ, ಸೊ ನಿಮ್ಮ ಕಷ್ಟಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ದೇವಿ ಭಕ್ತರ ಹತ್ರ ಹೇಳಿದ್ರಂತೆ. ಸೊ ಅದೇ ರೀತಿ ಇಂದಿನವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ತುಂಬ ದಿನಗಳ ಕಾಲ ಬಾಗಿಲು ಮುಚ್ಚಿರೋ ಕಾರಣ ದೇವಿಯ ದೃಷ್ಟಿ ಜಾಸ್ತಿ ಇರುತ್ತೆ, ಅದು ಪ್ರಕಾರ ಬೀಳಬಾರ್ದು ಅಂತ ಅಂದ್ಬಿಟ್ಟು ಆ ದೇವಿಯ ದೇವಸ್ಥಾನನ ಓಪನ್ ಮಾಡೋದಕ್ಕೂ ಮುಂಚೆ ಬಾಳೆಕಂದನ್ನು ಕಡಿತಾರೆ. ಆ ಬಾಳೆಕಂದು ಆ ದೃಷ್ಟಿನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಲಿ ಅಂತ ಒಂದು ದೃಷ್ಟಿಯಿಂದ ಆ ಬಾಳೆಕಂದನ್ನು ಕಡಿದ್ಬಿಟ್ಟು ಆಮೇಲೆ ಬಾಗಿಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಆ ದೇವಸ್ಥಾನನ ಓಪನ್ ಮಾಡ್ತಾರೆ. ಸೊ ಹಾಗೆ ದೇವಿ ಇನ್ನೊಂದು ಮಾತು ಹೇಳಿದ್ರಂತೆ, ಸೊ ನೀವು ಬಾಗಿಲು ಮುಚ್ಚೋದಕ್ಕೂ ಮುಂಚೆ ಒಂದು ದೀಪನ ಹಚ್ಚಿ ಮತ್ತು ಹೂವಿನಿಂದ ನನ್ನನ್ನು ಅಲಂಕಾರ ಮಾಡಿ ಆಮೇಲೆ ನೈವೇದ್ಯ ಕೂಡ ಇಡಿ. ಸೊ ನೀವು ಯಾವಾಗ ಬಾಗಿಲನ್ನ ಓಪನ್ ಮಾಡ್ತೀರಾ, ಸೊ ಆ ಸಮಯದಲ್ಲಿ ಏನಾದರೂ ಹೂವು ಬಾಡಿಲ್ಲ, ಇನ್ನೂ ದೀಪ ಉರಿತಾನೆ ಇದೆ ಮತ್ತು ಇನ್ನೂ ನೈವೇದ್ಯ ಶುದ್ಧವಾಗಿದ್ದರೆ ಸೊ ನಾನಿನ್ನೂ ಇಲ್ಲೇ ನೆಲೆಸಿದ್ದೀನಿ ಅಂತ ಅರ್ಥ. ಸೊ ನಿಮ್ಮಿಂದ ಏನಾದರೂ ಭಕ್ತಾದಿಗಳಿಂದ ಏನಾದರೂ ನನಗೆ ಭಂಗ ಆಗಿದೆ, ಪೂಜೆಯಲ್ಲಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ನನಗೆ ಭಂಗ ಆಗಿದೆ ಅಂತಂದರೆ ದೀಪ ಆರಿರುತ್ತೆ ಮತ್ತು ಹೂವು ಕೂಡ ಬಾಡಿರುತ್ತೆ. ಆ ಸಮಯದಲ್ಲಿ ನಾನು
ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗಿದ್ದೀನಿ ಅಂತ ಅರ್ಥ ಅಂತ ದೇವಿ ಭಕ್ತಾದಿಗಳ ಹತ್ರ ಹೇಳಿದ್ರಂತೆ. ಸೊ ಅದೇ ರೀತಿ ಇದುವರೆಗೂ ಕೂಡ ಭಕ್ತಾದಿಗಳು ನಡೆಸ್ಕೊಂಡು ಬಂದಿದ್ದಾರೆ. ಗೈಸ್ ಇಲ್ಲಿ ನೋಡಿ, ನಾನು ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಜಾಕಿ ಬಂದ್ಬಿಟ್ಟು ಕಷ್ಟ ಹಿಂಸೆ ಮಾಡ್ತಿದ್ದಾನೆ. ಮುಂದೆನೇ ಬಂದು ನಿಂತ್ಕೊಂಡು, ಏ ಜಾಕಿ ಹೋಗ ಕಡೆ, ಬರ್ತೀನಿ ನಡಿ ಆಚೆ, ನಡಿ ಆ ಕಡೆ, ಬಾಯ್ ಕಡೆ, ಬಾ 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 ನಡಿ, ಅಲ್ಲಿ ನೋಡು, ಹಾಯ್ ಮಾಡು, ಅಲ್ಲಿ ಹಾಯ್ ಹಾಯ್ ಮಾಡ, ನಡಿ ಆ ಕಡೆ, ಬಾಯ್ ಕಡೆ, ಬಾ 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 ಬಾ, ಹೋಗೋ ಜಾಕಿ, ಜಾಕಿ 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 ಜಾಕಿ, ಬಾಯ್ ಕಡೆ, ಆಮೇಲೆ ಬರ್ತೀನಿ. ಓಕೆ ಗೈಸ್, ಹೋದ ಸೈಡಿಗೆ ಹೋಗಿದ್ದಾನೆ ಜಾಕಿ. ರೀಸೆಂಟಾಗಿ ನಾವು ಕೂಡ ಹೋಗಿ ದರ್ಶನ ಮಾಡ್ಕೊಂಬಂದು ಹಾಸನಾಂಬ ದೇವಿ ದರ್ಶನ. ಸೊ ಅಲ್ಲಿರೋ ಫೆಸಿಲಿಟೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಹೆಜ್ಜೆ ಹೆಜ್ಜೆಗೂ ಡಾಕ್ಟರ್ ಫೆಸಿಲಿಟೀಸ್ ಇದೆ, ನೀರಿನ ಫೆಸಿಲಿಟೀಸ್ ಇದೆ, ಮತ್ತು ವಾಶ್ರೂಮ್ ಫೆಸಿಲಿಟೀಸ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ. ಸೊ ನೀಟಾಗಿ ಲೈನಲ್ಲೇ ಹೋಗೋದಕ್ಕೆ ಬ್ಯಾರಿಯರ್ ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವ್ಯವಸ್ಥೆ ಅಂತೂ. ಆದರೆ ಏನಂದರೆ ಲೈಕ್ ಕೇಳ್ಪಟ್ಟೆ ಎಲ್ಲೋ ಅಂದರೆ ಈ ವರ್ಷ ಏನೋ ಇತಿಹಾಸನೇ ಮೀರಿದೆ. ಅಂದರೆ 1 ಗಂಟೆನಲ್ಲಿ ಏನೋ ತುಂಬ ಜನ ಭಕ್ತಾದಿಗಳು ದರ್ಶನ ಮಾಡಿದ್ದಾರೆ ದೇವಿದು ಅಂತ ಏನೋ ಕೇಳ್ಪಟ್ಟೆ. ಎಲ್ಲದು ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ. ಆದರೆ ಏನಂದರೆ ನಾವು ಒಳಗಡೆ ಗರ್ಭಗುಡಿ ಹತ್ರ ಹೋದಾಗ ಸೊ ಅಲ್ಲಿ ಏನು ಮಾಡ್ತಿದ್ದಾರೆ ಸಿಬ್ಬಂದಿಗಳು ಅಂದರೆ ನಮಗೆ ನೀಟಾಗಿ ದೇವ್ರದ್ದು ದರ್ಶನನೇ ಮಾಡೋಕ್ಕಾಗ್ತಾಯಿಲ್ಲ. ಸೊ ಬೇಗ ತಳ್ತಾ ಇದ್ದಾರೆ. ಜಸ್ಟ್ ಹಿಂಗೆ ನೋಡಿದ ತಕ್ಷಣ ನಾವೇನೋ ಅಬ್ಸರ್ವ್ ಮಾಡೋಕ್ಕಾಗ್ತಾಯಿಲ್ಲ ದೇವಿನ. ಸೊ ಅಲ್ಲಿ ಹೋದ ತಕ್ಷಣನೇ ನಮ್ಮನ್ನು ತಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ದರ್ಶನ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ನಾವು ನೀಟಾಗಿ ಏನೂ ನೋಡೋಕ್ಕೆ ಆಗಲಿಲ್ಲ. ಜಸ್ಟ್ ಹಿಂಗೆ ನೋಡೋ ಅಷ್ಟರೊಳಗಡೆ ನಮ್ಮನ್ನ ನೂಕೆ ಬಿಟ್ಟಿದ್ರು. ಆದರೆ ನಿಮ್ಮ ಕೆಲಸ ನೀವು ಮಾಡ್ತಾರೆ. ಬಟ್ ನಾವು 2.5 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಬಂದಿರ್ತೀವಿ ದೇವಿ ದರ್ಶನ ಮಾಡೋಣ ಅಂತ. ಬಟ್ ನೀವು ಆ ಥರ ತಳ್ಳಿದ್ರೆ ನಾವು ಒಂದು ಸ್ವಲ್ಪನೂ ಅಲ್ಲಿ ಏನಕ್ಕೆ ಹೋದ್ವಿ ಅಂತಲೇ ಅನ್ಸಂಗಿಲ್ಲ. ಸೊ ಸ್ವಲ್ಪ ಅವಕಾಶ ಮಾಡಿಕೊಡಿ ಭಕ್ತಾದಿಗಳಿಗೆ ದರ್ಶನ ಮಾಡೋದಕ್ಕೆ. ಜಾಸ್ತಿ ಹೊತ್ತೇನಲ್ಲ, ಸ್ವಲ್ಪ ಹೊತ್ತಾದರೂ ಅವಕಾಶ ಮಾಡಿಕೊಡಿ. ಜಸ್ಟ್ ನೀವು ಈಗ ನೋಡೋಂಗೆ ಇಲ್ಲ, ಅಲ್ಲೇ ತಳ್ಳಿಬಿಟ್ಟಿರ್ತೀರ, ಸ್ವಲ್ಪ ಅವಕಾಶ ಮಾಡಿಕೊಡಿ ಒಳಗಡೆ ಅಂತ ಸೊ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. 2025 ಇದ್ದೀವಿ. ಸೊ ಇವಾಗ ಹಾಸನಾಂಬ ಟೆಂಪಲ್ಲು ಅಕ್ಟೋಬರ್ 9ನೇ ತಾರೀಕು ಓಪನ್ ಆಗಿದೆ. ಸೊ 23ನೇ ತಾರೀಕು, ಅಕ್ಟೋಬರ್ 23ನೇ ತಾರೀಕು ಕ್ಲೋಸ್ ಆಗುತ್ತೆ. ಸೊ ಇನ್ನು ಯಾರ್ಯಾರು ದರ್ಶನ ಮಾಡಿಲ್ಲ ಸೊ ಹೋಗಿಬಿಟ್ಟು ದರ್ಶನ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಕಣ್ಮಣಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಜನಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.